ನಮಸ್ಕಾರ. ಸುಕೃತ ಹಾಸ್ಪಿಟಲ್ ಆ್ಯಂಡ್ IVF ಸೆಂಟರ್ಗೆ ನಿಮಗೆ ಸುಸ್ವಾಗತ. ನಾನು ಡಾಕ್ಟರ್ ಕೋಕಿಲಾ, ಇಲ್ಲಿನ ಫರ್ಟಿಲಿಟಿ ಸ್ಪೆಷಲಿಸ್ಟ್. ನಾನು ಈ ವಿಡಿಯೋದಲ್ಲಿ ನ್ಯಾಚುರಲ್ ಆಗಿ ಪ್ರೆಗ್ನೆನ್ಸಿ ಹೇಗಾಗುತ್ತೆ ಅನ್ನೋದನ್ನು ವಿವರಿಸ್ತೀನಿ. ಮತ್ತು ನ್ಯಾಚುರಲ್ ಆಗಿ ಪ್ರೆಗ್ನೆನ್ಸಿ ಆಗದೇ ಇದ್ದರೆ ಏನೇನು ತೊಂದರೆಗಳಿರ್ಬೋದು ಅನ್ನೋದ್ರ ಬಗ್ಗೆ ವಿವರಿಸ್ತಾ ಹೋಗ್ತೀನಿ. ಇದು ಬೇಸಿಕ್ಸು ನೀವು ಚೆನ್ನಾಗಿ ಅರ್ಥ ಮಾಡಿಕೊಂಡ್ರೆ ಮುಂದಕ್ಕೆ ನಾವು ನಿಮಗೆ ಪರೀಕ್ಷೆಗಳ ಬಗ್ಗೆ ಹೇಳಿದಾಗ ಮತ್ತು ಮುಂದಿನ ಚಿಕಿತ್ಸೆಗಳ ಬಗ್ಗೆ ಆಪ್ಷನ್ಸ್ ಕೊಟ್ಟಾಗ ನಿಮಗೆ ಅವೆಲ್ಲ ಚೆನ್ನಾಗಿ ಅರ್ಥ ಆಗುತ್ತೆ ಮತ್ತು ನೀವೇ ಇಂಡಿಪೆಂಡೆಂಟಾಗಿ ಡಿಸಿಷನ್ ತೊಗೊಳಕ್ಕೆ ಅನುಕೂಲ ಆಗುತ್ತೆ. ಅದರಿಂದ ಈ ಬೇಸಿಕ್ಸ್ನ ಫಸ್ಟು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಇದನ್ನು ಗರ್ಭಕೋಶ ಅಂತ ಹೇಳ್ತೀವಿ, ಅಂದರೆ ಯೂಟ್ರಸ್ ಒಳಗಡೆ ಮಗು ಬೆಳೆಯುತ್ತೆ. ಯೂಟ್ರಸ್ ಪಕ್ಕದಲ್ಲಿ ಈ ಕಡೆ ಒಂದು ಟ್ಯೂಬು, ಈ ಕಡೆ ಒಂದು ಟ್ಯೂಬ್ ಇರುತ್ತೆ. ಅದನ್ನು ಗರ್ಭನಾಳ ಅಂತ ಹೇಳ್ತೀವಿ. ಟ್ಯೂಬಿನ ಪಕ್ಕದಲ್ಲಿ ಈ ಕಡೆ ಒಂದು ಓವರಿ, ಈ ಕಡೆ ಒಂದು ಓವರಿ ಅಂತ ಇರುತ್ತೆ. ಇದನ್ನು ಅಂಡಾಶಯ ಅಂತ ಹೇಳ್ತೀವಿ. ಯೂಟ್ರಸ್ ಒಳಗಡೆ ಮಗು ಬೆಳೆಯುತ್ತೆ. ಓವರಿ ಒಳಗಡೆ ಮೊಟ್ಟೆಗಳಿರುತ್ತೆ, ಅಂದರೆ ಎಗ್ಸ್ ಅಂತ ಹೇಳ್ತೀವಿ. ಇದು ವೆಜೈನಾ, ಅಂದರೆ ಗಂಡ ಹೆಂಡತಿ ಸೇರೋವಂಥ ಜಾಗ. ಗಂಡ ಹೆಂಡತಿ ಸೇರಿದಾಗ ಹೊರಗೆ ಬರುವಂಥ ಲಿಕ್ವಿಡ್ನ ವೀರ್ಯ ಅಥವಾ ಸೆಮೆನ್ ಅಂತ ಹೇಳ್ತೀವಿ. ಅದು ವೆಜೈನಾದಲ್ಲಿ ಡೆಪಾಸಿಟ್ ಆಗುತ್ತೆ. ಇದು ಸರ್ವಿಕ್ಸ್ ಅಂತ ಹೇಳ್ತೀವಿ. ಸೆಮೆನ್ನು ಇಲ್ಲಿ ಡೆಪಾಸಿಟ್ ಆದಮೇಲೆ ಅದರೊಳಗಡೆ ಇರುವಂಥ ವೀರ್ಯಾಣು ಅಂದರೆ ಸ್ಪರ್ಮ್ಸು ಸರ್ವಿಕ್ಸ್ ಒಳಗಡೆ ಹೋಗಿ ಇಲ್ಲಿ ಸ್ಟೋರ್ ಆಗಿರುತ್ತೆ. ತಿಂಗಳು ಕರೆಕ್ಟಾಗಿ ಮೆನ್ಸಸ್ ಆಗುವಂಥವ್ರಿಗೆ ಈ ಓವರಿನಲ್ಲಿ ತಿಂಗಳಿಗೆ ಒಂದು ಎಗ್ ಬಿಡುಗಡೆ ಆಗುತ್ತೆ. ಈ ಎಗ್ ಬಿಡುಗಡೆ ಆಗೋ ಪ್ರೋಸೆಸ್ನ ಓವ್ಯುಲೇಷನ್ ಅಂತ ಹೇಳ್ತೀವಿ. ಮೆನ್ಸಸ್ ಆದಾಗ ಓವರಿನ ನಾವು ನೋಡಿದ್ರೆ ಸ್ಕ್ಯಾನಿಂಗ್ನಲ್ಲಿ ಈ ಥರ ಚಿಕ್ಕದಾಗಿ ಫಾಲಿಕಲ್ಸ್ ಅಂತ ಇರುತ್ತೆ. ಅದನ್ನು ಆಂಟ್ರಲ್ ಫಾಲಿಕಲ್ಸ್ ಅಂತ ಹೇಳ್ತೀವಿ. ಇದರಲ್ಲಿ ಒಂದು ಫಾಲಿಕಲ್ಲು ಈ ರೀತಿ ದೊಡ್ಡದಾಗಿ ಇದು ರಪ್ಚರ್ ಆಗುತ್ತೆ. ರಪ್ಚರ್ ಆದಮೇಲೆ ಅದರೊಳಗಡೆ ಇರುವಂಥ ಎಗ್ಗು ಹೊರಗಡೆ ಬರುತ್ತೆ. ಎಗ್ಗು ಹೊರಗಡೆ ಬಂದಿದ್ದು ಟ್ಯೂಬ್ ಒಳಗಡೆ ಹೋಗುತ್ತೆ. ಗಂಡ ಹೆಂಡತಿ ಸೇರಿದಾಗ ವೀರ್ಯ ಇಲ್ಲಿ ಡೆಪಾಸಿಟ್ ಆಗಿದ್ದರಿಂದ ಸ್ಪರ್ಮ್ಸು ಸರ್ವಿಕ್ಸ್ ಒಳಗಡೆ ಬಂದು ಇಲ್ಲಿ ಸ್ಟೋರ್ ಆಗಿರುತ್ತೆ. ಇಲ್ಲಿಂದ ಮತ್ತೆ ಯೂಟ್ರಸ್ ಒಳಗಡೆ ಹೋಗಿ ಟ್ಯೂಬ್ ಒಳಗಡೆ ಬರುತ್ತೆ. ಓವರಿಯಿಂದ ಬಂದಂಥ ಎಗ್ಗು, ಇಲ್ಲಿಂದ ಬಂದಂಥ ಸ್ಪರ್ಮು ಎರಡೂ ಸೇರಿ ಎಂಬ್ರಿಯೋ, ಭ್ರೂಣ ಅಂತ ಆಗುತ್ತೆ. ಒಂದು ಎಗ್ನ ಫರ್ಟಿಲೈಸ್ ಮಾಡೋಕ್ಕೆ 10 ಲಕ್ಷ ಸ್ಪರ್ಮ್ಸು, ಅಂದರೆ 1 ಮಿಲಿಯನ್ ಕ್ವಾಲಿಟಿ ಚೆನ್ನಾಗಿರುವಂಥ ಸ್ಪರ್ಮ್ಸ್ ಬೇಕು. ಎಗ್ಗಿನ ಸುತ್ತ ಎಷ್ಟೊಂದು ಲೇಯರ್ಸ್ ಇರುತ್ತೆ. ಈ ಲೇಯರ್ಸ್ನ 10 ಲಕ್ಷ ಸ್ಪರ್ಮ್ಸು ಕರಗಿಸಿದ್ರೆ ಒಂದು ಚೆನ್ನಾಗಿರುವಂಥ ಸ್ಪರ್ಮು ಎಗ್ಗೊಳಗಡೆ ಹೋಗಿ ಅದನ್ನು ಫರ್ಟಿಲೈಸ್ ಮಾಡುತ್ತೆ. ಫರ್ಟಿಲೈಸೇಷನ್ ಟ್ಯೂಬ್ ಒಳಗಡೆ ಆಗುತ್ತೆ. ಫರ್ಟಿಲೈಸೇಷನ್ ಆದಮೇಲೆ ಎಂಬ್ರಿಯೋ ಆಗಿದ್ದು ಟ್ಯೂಬಿಂದ ಒಳಗೆ ಬಂದು ಗರ್ಭಕೋಶದ ಒಳಗಡೆ ಲೈನಿಂಗ್ಗೆ ಅಂಟ್ಕೊಂಡು ಬೆಳೆಯುತ್ತೆ. ಇದನ್ನು ಇಂಪ್ಲಾಂಟೇಷನ್ ಅಂತ ಹೇಳ್ತೀವಿ. ಫರ್ಟಿಲೈಸೇಷನ್ ಆದಾಗಿಂದ ಇಂಪ್ಲಾಂಟೇಷನ್ ಆಗ ನಡುವೆ 6 ರಿಂದ 7 ದಿನ ಗ್ಯಾಪ್ ಇರುತ್ತೆ. ಒಂದ್ಸತಿ ಓವ್ಯುಲೇಷನ್ ಆದಮೇಲೆ ಎಗ್ಗು ಬಾಡಿಯಲ್ಲಿ 12 ರಿಂದ 24 ಅವರ್ಸ್ ತನಕ ಬಾಡಿ ಒಳಗಡೆ ಇರುತ್ತೆ. ಎಜಾಕ್ಯುಲೇಷನ್ ಆದಮೇಲೆ ಸ್ಪರ್ಮ್ ಇಲ್ಲಿ ಡೆಪಾಸಿಟ್ ಆಗಿದ್ದು ಸರ್ವಿಕ್ಸ್ ಒಳಗಡೆ 5 ದಿನದ ತನಕ ಸ್ಟೋರ್ ಆಗುತ್ತೆ. ಆದ್ದರಿಂದ ಒಂದು ಸೈಕಲಲ್ಲಿ ಪ್ರೆಗ್ನೆನ್ಸಿ ಆಗೋ ಚಾನ್ಸು 1 ವೀಕಲ್ಲಿ ಪ್ರೆಗ್ನೆನ್ಸಿ ಆಗೋ ಚಾನ್ಸ್ ಇರುತ್ತೆ. ಅದರಿಂದ ಓವ್ಯುಲೇಷನ್ ಆಗಿರೋ ದಿವಸನೇ ಗಂಡ ಹೆಂಡತಿ ಸೇರಬೇಕು ಪ್ರೆಗ್ನೆನ್ಸಿ ಆಗೋದಕ್ಕೆ ಅಂತೇನೂ ಇಲ್ಲ. ವಾರದಲ್ಲಿ 2-3 ಸತಿ ಸೇರೋದ್ರಿಂದ ಈ ಓವ್ಯುಲೇಷನ್ ಆಗೋ ಟೈಮ್ ಕವರ್ ಆಗುತ್ತೆ. ಸುಮಾರು ಜನ ಈಗೆಲ್ಲೋ ಗೂಗಲಲ್ಲಿ ಓದಿರ್ತಾರೆ, ಅಥವಾ ಯಾರೋ ಡಾಕ್ಟ್ರ್ ಹೇಳಿರೋದು ಅಥವಾ ಬೇರೆ ಫ್ರೆಂಡ್ಸ್ ಯಾರೋ ಹೇಳಿರೋದು ಕೇಳಿರ್ತಾರೆ. ನಾವು ಮೆನ್ಸಸ್ ಆಗಿ 10ನೇ ದಿವಸದಿಂದ 20ನೇ ದಿವಸದ ತನಕ ದಿನ ಅಥವಾ ದಿನ ಬಿಟ್ಟು ದಿನ ಸೇರೋದ್ರಿಂದ ಪ್ರೆಗ್ನೆನ್ಸಿ ಆಗೋ ಚಾನ್ಸ್ ಇರುತ್ತೆ ಅಂತ. ಬಟ್ ಇದೆಲ್ಲ ಪೇಷಂಟ್ಗೂ ಕೂಡ ಈಕ್ವಲ್ ಆಗಿ ಅಪ್ಲೈ ಆಗಲ್ಲ. ಏಕೆಂದರೆ ಒಬ್ಬೊಬ್ಬರು ಮೆನ್ಸಸ್ 28 ರಿಂದ 30 ದಿವಸಕ್ಕೆ ಆಗಲ್ಲ. ಅಂಥವ್ರಿಗೆ ಓವ್ಯುಲೇಷನ್ ಕರೆಕ್ಟಾಗಿ 14th 15th ಡೇನೇ ಆಗ್ತಾ ಇರಲ್ಲ. ಅಂಥವ್ರಿಗೆ ಓವ್ಯುಲೇಷನ್ ಇದು ಮೆನ್ಸಸ್ ಆದಾಗಿಂದ 10 ರಿಂದ 20ನೇ ದಿವಸ ಸೇರೋದ್ರಿಂದ ಪ್ರೆಗ್ನೆನ್ಸಿ ಆಗೋ ಚಾನ್ಸ್ ಇರುತ್ತೆ ಅಂತ ಆ ಟೈಮಲ್ಲೇ ಸೇರಬೇಕು ಅಂತ ಟ್ರೈ ಮಾಡಿದಾಗ ಎಸ್ಪೆಷಲಿ ಸ್ಟ್ರೆಸ್ ಜಾಸ್ತಿ ಆಗಿ ಪರ್ಫಾರ್ಮೆನ್ಸ್ ಆಂಗ್ಸೈಟಿ ಅಂತ ಹೇಳ್ತೀವಿ, ಆ ಟೈಮಲ್ಲಿ ಸೇರೋಕ್ಕಾಗೋದೇ ಇಲ್ಲ. ಇದರಿಂದ ಪ್ರೆಗ್ನೆನ್ಸಿ ಆಗೋ ಚಾನ್ಸ್ ಕಡಿಮೆ ಆಗುತ್ತೆ. ಒಂದನೇದು.
ಎರಡನೇದಾಗಿ ಈಗ ಬರೀ 10ನೇ ದಿವಸದಿಂದ 20ನೇ ದಿವಸದ ತನಕ ಸೇರಬೇಕು ಅಂತಂದಾಗ ಈಗ ಕಳೆದ ತಿಂಗಳಲ್ಲಿ 20ನೇ ದಿವಸದಲ್ಲಿ ಸೇರೋದನ್ನು ನಿಲ್ಲಿಸಿರ್ತೀರ, ಮತ್ತು ಈ ತಿಂಗಳಲ್ಲಿ ಮತ್ತೆ 10ನೇ ದಿವಸ ಸೇರೋಕ್ಕೆ ಅಂತ ಶುರು ಮಾಡ್ತೀರಾ. ಈ ಕಳೆದ ತಿಂಗಳು 20ನೇ ದಿವಸ, ಈ ತಿಂಗಳು 10ನೇ ದಿವಸದ ಮಧ್ಯದಲ್ಲಿ 20 ದಿವಸ ಸೇರಿರೋದಿಲ್ಲ. ಇದರಿಂದ ವೀರ್ಯಾಣು ಎಲ್ಲ ಒಳಗಡೆ ಶೇಖರಣೆ ಆಗಿ ಅದ್ರ ಕ್ವಾಲಿಟಿ ಎಲ್ಲ ಕಡಿಮೆ ಆಗಿರುತ್ತೆ. ಮೊಟಿಲಿಟಿ, ವೀರ್ಯಾಣು ಕೌಂಟ್ ಹೆಚ್ಚಾಗಿ ಕ್ವಾಲಿಟಿ ಕಡಿಮೆ ಆಗಿರುತ್ತೆ. ಸೊ ನೀವು ಡೈರೆಕ್ಟಾಗಿ 10ನೇ ದಿವಸ ಸೇರೋಕ್ಕೆ ಶುರು ಮಾಡಿದಾಗ ಓವ್ಯುಲೇಷನ್ ಆಗೋ ಟೈಮಲ್ಲಿ ಬರುವಂಥ ವೀರ್ಯಾಣು ಕಡಿಮೆ ಕ್ವಾಲಿಟಿ ಇರೋವಂಥ ವೀರ್ಯಾಣು ಆಗಿರುತ್ತೆ. ಇದರಿಂದ ಕೂಡ ಪ್ರೆಗ್ನೆನ್ಸಿ ಆಗೋ ಚಾನ್ಸ್ ಕಡಿಮೆ ಆಗುತ್ತೆ. ಸೊ ಇವೆರಡೂ ವಿಚಾರಗಳಿಂದ ಅಂದರೆ ಓವ್ಯುಲೇಷನ್ ಆಗೋ ಟೈಮ್ ಎಲ್ಲರಿಗೂ ಫಿಕ್ಸ್ ಇರಲ್ಲ, ಮತ್ತು ಜಾಸ್ತಿ ದಿನ ಸೇರದೇ ಇದ್ದರೆ ವೀರ್ಯಾಣು ಕ್ವಾಲಿಟಿ ಕಡಿಮೆ ಆಗುತ್ತೆ. ಇವೆರಡು ರೀಸನ್ಸಿಂದ ಬರೀ ಓವ್ಯುಲೇಷನ್ ಟೈಮಲ್ಲಿ ಅಥವಾ ಮೆನ್ಸಸ್ ಆಗಿ 10ರಿಂದ 20ನೇ ದಿವಸದ ಟೈಮಲ್ಲಿ ಸೇರಬೇಕು ಅನ್ನೋದನ್ನು ಬಿಟ್ಟು ವಾರದಲ್ಲಿ 2-3 ಸತಿ ಗಂಡ ಹೆಂಡತಿಗೆ ಯಾವಾಗ ಇಂಟ್ರೆಸ್ಟ್ ಇರುತ್ತೋ, ಮೂಡ್ ಇರುತ್ತೋ ಆವಾಗ ಸೇರೋದ್ರಿಂದ ಪರ್ಫಾರ್ಮೆನ್ಸ್ ಆಂಗ್ಸೈಟಿ ಕೂಡ ಕಡಿಮೆ ಆಗುತ್ತೆ. ಮತ್ತು ಸ್ಪರ್ಮ್ಸು ಸರ್ವಿಕ್ಸಲ್ಲಿ ಹೇಗೂ ಶೇಖರಣೆ ಆಗಿರುತ್ತಲ್ಲ, ಅದರಿಂದ ಓವ್ಯುಲೇಷನ್ ಆಗೋ ಟೈಮ್ ಕವರ್ ಆಗುತ್ತೆ, ಪ್ರೆಗ್ನೆನ್ಸಿ ಆಗೋ ಚಾನ್ಸ್ ಜಾಸ್ತಿ ಆಗುತ್ತೆ. ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಿದ್ದೇನೆಂದರೆ, ಗಂಡ ಹೆಂಡತಿ ಸೇರಿದ ನಂತರ ಹೆಂಡತಿ ತಕ್ಷಣ ಹೋಗಿ ಕ್ಲೀನ್ ಮಾಡ್ಕೊಬಾರ್ದು. ಮತ್ತೆ ಗಂಡ ಹೆಂಡತಿ ಸೇರುವಂಥ ಸಮಯದಲ್ಲಿ, ಅಂದರೆ ಮಗು ಬೇಕು ಅಂತ ಪ್ರಯತ್ನ ಪಡ್ತಿರೋ ಗಂಡ ಹೆಂಡತಿ ಸೇರುವಂಥ ಸಮಯದಲ್ಲಿ ಹೆಂಡತಿ ಕೆಳಭಾಗದಲ್ಲಿ ಇರಬೇಕು. ಇಷ್ಟೊತ್ತು ನಾನು ನಿಮಗೆ ನ್ಯಾಚುರಲ್ ಆಗಿ ಪ್ರೆಗ್ನೆನ್ಸಿ ಹೆಂಗಾಗುತ್ತೆ ಅನ್ನೋದನ್ನು ಹೇಳಿದೆ. ಈಗ ಯಾವ್ಯಾವ ಭಾಗದಲ್ಲಿ ಏನೇನು ತೊಂದರೆಗಳಿದ್ರೆ ಪ್ರೆಗ್ನೆನ್ಸಿ ಆಗೋಕ್ಕೆ ಸಮಸ್ಯೆ ಆಗುತ್ತೆ ಮತ್ತು ನಾವು ಯಾವ್ಯಾವ ತೊಂದರೆಗಳ ಬಗ್ಗೆ ಚೆಕ್ ಮಾಡಬೇಕು ಅನ್ನೋದನ್ನು ಹೇಳ್ತೀನಿ. ಆಗಲೇ ನಾನು ಹೇಳಿದೆ, ಗಂಡ ಹೆಂಡತಿ ಸೇರಿದಾಗ ವೀರ್ಯ ಇಲ್ಲಿ ಅಂದರೆ ವೆಜೈನಾದಲ್ಲಿ ಡೆಪಾಸಿಟ್ ಆಗುತ್ತೆ ಅಂತ ಹೇಳಿದೆ. ಸೊ ಈ ಜಾಗದಲ್ಲಿ ಇನ್ಫೆಕ್ಷನ್ ಇರಬಾರ್ದು. ಇನ್ಫೆಕ್ಷನ್ ಇದ್ದರೆ ಪ್ರೆಗ್ನೆನ್ಸಿ ಆಗೋ ಚಾನ್ಸು ಕಡಿಮೆ ಆಗುತ್ತೆ. ಮತ್ತು ಗಂಡ ಹೆಂಡತಿ ಸೇರೋದ್ರಲ್ಲಿ ತೊಂದರೆ ಇರಬಾರ್ದು. ಅಂದರೆ ಸೇರಿದಾಗ ಗಂಡನ ಪಾರ್ಟ್ ಪೆನ್ನಿಸು ಇಲ್ಲಿ ತನಕ ಹೋಗಬೇಕು, ವೀರ್ಯ ಹೊರಗೆ ಬಂದಿದ್ದು ಇಲ್ಲಿ ಡೆಪಾಸಿಟ್ ಆಗಬೇಕು, ಮತ್ತು ಅವ್ರ ಪಾರ್ಟ್ ಒಳಗಡೆ ಹೋಗ್ತಿದ್ಯಾ ಇಲ್ವಾ ಅನ್ನೋದು ಕರೆಕ್ಟಾಗಿದ್ದರೆ ಪ್ರೆಗ್ನೆನ್ಸಿ ಆಗೋ ಚಾನ್ಸ್ ಇರುತ್ತೆ. ಮತ್ತು ಸೆಮೆನ್ನು ಇಲ್ಲಿ ಡೆಪಾಸಿಟ್ ಆದಾಗ ಅದು ಜೆಲ್ ರೂಪದಲ್ಲಿರುತ್ತೆ. ಅದರಲ್ಲಿರುವಂಥ ಸ್ಪರ್ಮ್ಸು ಯೂಟ್ರಸ್ ಒಳಗಡೆ ಹೋಗುತ್ತೆ. ಅದರಲ್ಲಿರುವಂಥ ನೀರಂಶ ಸೆಮೆನ್ನು ವೆಜೈನಾದಿಂದ ಹೊರಗೆ ಬರುತ್ತೆ. ತುಂಬ ಜನ ಗಂಡ ಹೆಂಡತಿ ಮಕ್ಕಳಾಗೋಕ್ಕೆ ಅಂತ ತೋರ್ಸೋಕ್ಕೆ ಅಂತ ಬಂದಾಗ ಅವ್ರು ಹೇಳೋವಂಥ ಮೊದಲನೇ ಕಂಪ್ಲೇಂಟು, ನಾವು ಗಂಡ ಹೆಂಡತಿ ಸೇರಿದಾಗ ನೀರೆಲ್ಲ ಹೊರಗೆ ಬರುತ್ತೆ, ಲಿಕ್ವಿಡ್ ಎಲ್ಲ ಹೊರಗೆ ಬರುತ್ತೆ, ವೀರ್ಯ ಹೊರಗೆ ಹೋಗ್ತಿಲ್ಲ, ವೀರ್ಯಾಣು ಒಳಗೆ ಹೋಗ್ತಿಲ್ಲ ಅಂತ ಕಂಪ್ಲೇಂಟ್ ಮಾಡ್ತಾರೆ. ವೀರ್ಯಾಣು ಒಳಗೆ ಹೋಗೋದು ಹೆಂಡತಿಗೆ ಫೀಲ್ ಆಗೋದಿಲ್ಲ, ಬಟ್ ಆ ನೀರಂಶ ಏನಿದೆಯೋ ಅದು ಹೊರಗೆ ಬರೋದು ಫೀಲ್ ಆಗುತ್ತೆ. ಸೊ ಅದರಿಂದ ಇದು ನಾರ್ಮಲ್. ಅದರಿಂದ ಇದ್ರ ಬಗ್ಗೆ ವೀರ್ಯ ಗಂಡ ಹೆಂಡತಿ ಸೇರಿದ ಮೇಲೆ ಜೆಲ್ ರೂಪದಲ್ಲಿದ್ದು ವೀರ್ಯಾಣು ಒಳಗೆ ಹೋಗಿ ಅದರಲ್ಲಿರೋ ನೀರಂಶ ಹೊರಗೆ ಬರೋದು ನಾರ್ಮಲ್. ಅದರಿಂದ ಗಂಡ ಹೆಂಡತಿ ಸೇರಿದ ಮೇಲೆ ನೀರಂಶ ಹೊರಗೆ ಬರೋದ್ರ ಬಗ್ಗೆ ಆತಂಕ ಪಟ್ಕೊಳೋ ಅವಶ್ಯಕತೆ ಇಲ್ಲ. ಮತ್ತು ಯಾರಿಗಾದರೂ ಈಗ ಸ್ಕ್ಯಾನಿಂಗ್ ಮಾಡಿದಾಗ ರೆಟ್ರೋವರ್ಟೆಡ್ ಯೂಟ್ರಸ್ ಇದೆ ಅಂತ ಹೇಳಿದರೆ, ಅಂದರೆ ಗರ್ಭಕೋಶ ಹಿಂದಕ್ಕೆ ಬಗ್ಗಿರುತ್ತೆ, ಆ ರೀತಿ ಇರೋವಂಥವ್ರು ಸೇರಿದಾದ್ಮೇಲೆ ಹೆಂಡತಿ ಕಡೆ ಮಲ್ಕೊಬೇಕು. ಅಂದರೆ ಈ ರೀತಿ ಉಲ್ಟಾ ತಿರ್ಕೊಂಡು ಮಲ್ಕೊಳೋದ್ರಿಂದ ವೀರ್ಯಾಣು ಒಳಗೆ ಹೋಗಿ ಪ್ರೆಗ್ನೆನ್ಸಿ ಆಗೋ ಚಾನ್ಸಸ್ಸು ಹೆಚ್ಚಾಗುತ್ತೆ. ಮತ್ತು ವೆಜೈನಾದಲ್ಲಿ ಡೆಪಾಸಿಟ್ ಆದಮೇಲೆ ಸರ್ವಿಕ್ಸ್ ಒಳಗಡೆ ಸ್ಪರ್ಮ್ಸ್ ಹೋಗುತ್ತೆ ಅಂತ ಹೇಳಿದೆ. ಈ ಸರ್ವಿಕ್ಸ್ ಒಳಗಡೆ ಸ್ಪರ್ಮ್ಸು ಸ್ಟೋರ್ ಆಗುತ್ತೆ, 5-6 ದಿವಸದ ತನಕ ಸ್ಟೋರ್ ಆಗುತ್ತೆ. ಮತ್ತು ಈ ಸರ್ವಿಕ್ಸ್ ಒಳಗಡೆ ಸ್ಪರ್ಮ್ಸ್ನ ಆಕ್ಟಿವೇಟ್ ಮಾಡೋಕ್ಕೆ ಆಹಾರ ಇರುತ್ತೆ. ಅದರಲ್ಲಿ ಉತ್ಪತ್ತಿ ಆಗುವಂಥ ಸೆಕ್ರೀಷನ್ಸು ಸ್ಪರ್ಮ್ಸ್ಗೆ ಆಹಾರ ಕೊಡುತ್ತೆ. ಮತ್ತು ಈ ಸರ್ವಿಕ್ಸು ಅಬ್ನಾರ್ಮಲ್ ಇರುವಂಥ ಸ್ಪರ್ಮ್ಸ್ನ ಫಿಲ್ಟರ್ ಮಾಡುತ್ತೆ. ಚೆನ್ನಾಗಿರೋ ಸ್ಪರ್ಮ್ಸ್ ಮಾತ್ರ ಈ ಸರ್ವಿಕ್ಸ್ನ ದಾಟಿ ಮುಂದೆ ಹೋಗುತ್ತೆ. ಮತ್ತು ಸರ್ವಿಕ್ಸ್ನಲ್ಲಿ ಇನ್ಫೆಕ್ಷನ್ ಇರಬಾರ್ದು. ಇನ್ಫೆಕ್ಷನ್ ಇತ್ತು ಅಂದರೆ ಸ್ಪರ್ಮ್ಸು ಈಸಿಯಾಗಿ ಒಳಗಡೆ ಹೋಗೋದಕ್ಕೆ ಆಗೋದಿಲ್ಲ. ಮತ್ತು ಇದು ಗರ್ಭಕೋಶದೊಳಗಡೆ ಲೈನಿಂಗ್ನ, ಯೂಟ್ರಸ್ ಲೈನಿಂಗ್ನ ಎಂಡೋಮೆಟ್ರಿಯಮ್ ಅಂತ ಹೇಳ್ತೀವಿ. ಯೂಟ್ರಸ್ ಒಳಗಡೆ ಈ ಜಾಗನ ಯೂಟ್ರೈನ್ ಕ್ಯಾವಿಟಿ ಅಂತ ಹೇಳ್ತೀವಿ. ಈ ಯೂಟ್ರಸ್ ಒಳಗಡೆ ಕ್ಯಾವಿಟಿ ಶೇಪ್ ಎಲ್ಲ ಚೆನ್ನಾಗಿದ್ರೆ ಪ್ರೆಗ್ನೆನ್ಸಿ ಈಸಿಯಾಗಿ ಆಗುತ್ತೆ. ಇದ್ರ ಮೇಲ್ಭಾಗ ಕ್ಯಾವಿಟಿನಲ್ಲಿ ಫ್ಲ್ಯಾಟ್ ಆಗಿರಬೇಕು. ಇದರ ಶೇಪ್ನಲ್ಲಿ ಏನಾದರೂ ಈ ರೀತಿ ಬದಲಾವಣೆಗಳಿತ್ತು ಅಂತಂದರೆ ಪ್ರೆಗ್ನೆನ್ಸಿ ಆಗೋ ಚಾನ್ಸು ಕಡಿಮೆ ಆಗುತ್ತೆ. ಇದು ಗರ್ಭಕೋಶದೊಳಗಡೆ ಪದರದ ಥರ ಇರೋದು ಸೆಪ್ಟಮ್ ಅಂತ ಹೇಳ್ತೀವಿ.
ಆ ರೀತಿ ಇದ್ರೂ ಕೂಡ ಪ್ರೆಗ್ನೆನ್ಸಿ ಆಗೋ ಚಾನ್ಸಸ್ಸು ಕಡಿಮೆ ಆಗುತ್ತೆ. ಮತ್ತು ಗರ್ಭಕೋಶದೊಳಗಡೆ ಲೈನಿಂಗು ಎಂಡೋಮೆಟ್ರಿಯಮ್ ಅನ್ನೋದು ನಾವು ಮೆನ್ಸಸ್ ಆದಾಗಿಂದ ಓವ್ಯುಲೇಷನ್ ಆಗೋ ತನಕ ಎಂಡೋಮೆಟ್ರಿಯಮ್ ಹೆಂಗಿದೆ ಅನ್ನೋದನ್ನು 3-4 ಸತಿ ಸ್ಕ್ಯಾನಿಂಗ್ನಲ್ಲಿ ಚೆಕ್ ಮಾಡಿ ಅಸೆಸ್ ಮಾಡಿದಾಗ ಅದು ಪ್ರೆಗ್ನೆನ್ಸಿ ಆಗೋಕ್ಕೆ ಅನುಕೂಲಕರವಾಗಿದೆಯಾ ಅನ್ನೋದು ಗೊತ್ತಾಗುತ್ತೆ. ಓವ್ಯುಲೇಷನ್ ಆಗಬೇಕಾದ್ರೆ ಎಂಡೋಮೆಟ್ರಿಯಲ್ ಥಿಕ್ನೆಸ್ಸು ಎಷ್ಟಿದೆ ಅನ್ನೋದು ಪ್ರೆಗ್ನೆನ್ಸಿ ಆಗೋಕ್ಕೆ ಸಪೋರ್ಟ್ ಮಾಡೋಕ್ಕೆ ಅನುಕೂಲವಾಗಿದೆಯಾ ಅನ್ನೋದು ನಾವು ಅಸೆಸ್ ಮಾಡಬೇಕಾಗುತ್ತೆ. ಮತ್ತು ಗರ್ಭಕೋಶದಲ್ಲಿ ಈ ರೀತಿಯಾದ ಗಡ್ಡೆಗಳಿದ್ರೆ, ಅಂದರೆ ಮಗು ಬೆಳೆಯೋ ಜಾಗಕ್ಕೆ ಹತ್ತಿರ ಇರೋಂಗೆ ಫೈಬ್ರಾಯ್ಡ್ ಅನ್ನೋ ಗಡ್ಡೆ ಇದ್ದರೆ, ಯೂಟ್ರಸ್ ಕ್ಯಾವಿಟಿ ಒಳಗಡೆ ಈ ರೀತಿ ಪಾಲಿಪ್ ಅನ್ನುವಂಥ ಗಡ್ಡೆ ಇದ್ದರೆ, ಮತ್ತು ಯೂಟ್ರಸ್ ಒಳಭಾಗದಲ್ಲಿ ಅಡೇಷನ್ಸ್ ಅಂದರೆ ಒಂದಕ್ಕೊಂದು ಅಂಟ್ಕೊಂಡಿರುತ್ತೆ, ಆ ರೀತಿ ಇದ್ದರೆ ಅಶರ್ಮೆನ್ ಸಿಂಡ್ರೋಮ್ ಅಂತ ಹೇಳ್ತೀವಿ. ಅದರಲ್ಲಿ ಪ್ರೆಗ್ನೆನ್ಸಿ ಆಗೋ ಚಾನ್ಸು ಕಡಿಮೆ ಆಗುತ್ತೆ. ಗರ್ಭಕೋಶದ ನಂತರ ಟ್ಯೂಬ್ನಲ್ಲಿ ಏನಾದರೂ ಈ ರೀತಿ ಬ್ಲಾಕೇಜ್ ಇದ್ದರೆ ಪ್ರೆಗ್ನೆನ್ಸಿ ಆಗೋ ಚಾನ್ಸ್ ಕಡಿಮೆ ಇರುತ್ತೆ. ಸೊ 2 ಟ್ಯೂಬ್ ಓಪನ್ ಇದ್ದರೆ ಪ್ರೆಗ್ನೆನ್ಸಿ ಆಗೋದು. ಮತ್ತು ಗರ್ಭಕೋಶ ಟ್ಯೂಬು ಓವರಿ ನಡುವಣ ಅಂಟ್ಕೊಂಡಿರುತ್ತೆ, ಒಂದೊಂದ್ಸತಿ ಅಡೇಷನ್ಸ್ ಅಂತ ಹೇಳ್ತೀವಿ. ಈ ರೀತಿ ಇದ್ರೂ ಕೂಡ ಅದು ಪ್ರೆಗ್ನೆನ್ಸಿ ಆಗೋ ಚಾನ್ಸ್ನ ಕಡಿಮೆ ಮಾಡುತ್ತೆ. ಓವ್ಯುಲೇಷನ್ ಆಗಿದ್ದು ಟ್ಯೂಬ್ ಒಳಗಡೆ ಸುಲಭವಾಗಿ ಹೋಗೋದಿಲ್ಲ. ಮತ್ತು ಪೆಲ್ವಿಸ್ ಒಳಗಡೆ ಎಂಡೋಮೆಟ್ರಿಯೋಸಿಸ್ ಅನ್ನೋ ಪ್ರಾಬ್ಲಮ್ ಇದ್ದರೆ ಅದು ಕೂಡ ಪ್ರೆಗ್ನೆನ್ಸಿ ಆಗೋ ಚಾನ್ಸ್ನ ಕಡಿಮೆ ಮಾಡುತ್ತೆ. ಈಗ ಎಗ್ಗೆ ಸಂಬಂಧಪಟ್ಟಂಗೆ ಯಾವ್ಯಾವ ರೀತಿ ತೊಂದರೆಗಳಿದ್ರೆ ಪ್ರೆಗ್ನೆನ್ಸಿ ಆಗೋ ಚಾನ್ಸ್ ಕಡಿಮೆ ಆಗುತ್ತೆ ಅನ್ನೋದನ್ನ ಹೇಳ್ತೀನಿ. ನಾನು ಆಗ್ಲೇ ಎಕ್ಸ್ಪ್ಲೈನ್ ಮಾಡಬೇಕಾದ್ರೆ ಹೇಳಿದೆ, ಮೆನ್ಸಸ್ ಆದಾಗ ನಾವು ಸ್ಕ್ಯಾನ್ ಮಾಡಿದ್ರೆ ಓವರಿನಲ್ಲಿ ಈ ರೀತಿ ಚಿಕ್ಕದಾಗಿ ಫಾಲಿಕಲ್ಸ್ ಅಂತ ಕಾಣುತ್ತೆ. ಇದನ್ನ ಆಂಟ್ರಲ್ ಫಾಲಿಕಲ್ಸ್ ಅಂತ ಹೇಳ್ತೀವಿ ಅಂತ. ಈ ಆಂಟ್ರಲ್ ಫಾಲಿಕಲ್ಸ್ ಬೆಳೆಯೋದನ್ನು ಗಮನಿಸೋದಕ್ಕೆ ನಾವು ತಿಂಗಳಲ್ಲಿ 3-4 ಸತಿ ಸ್ಕ್ಯಾನ್ ಮಾಡ್ತೀವಿ. 28ರಿಂದ 30 ದಿವಸಕ್ಕೆ ಮೆನ್ಸಸ್ ಆಗೋರಲ್ಲಿ ನಾವು ಸ್ಕ್ಯಾನ್ ಮಾಡಿದಾಗ, ಅಂದರೆ ಈ ಸ್ಕ್ಯಾನ್ನ ನಾವು ಫಾಲಿಕ್ಯುಲರ್ ಸ್ಕ್ಯಾನ್ ಅಂತ ಹೇಳ್ತೀವಿ. 28ರಿಂದ 30 ದಿವಸದಲ್ಲಿ ಮೆನ್ಸಸ್ ಆಗೋರಿಗೆ, ಮೆನ್ಸಸ್ ಆದಾಗ ಫಾಲಿಕಲ್ಸ್ ಈ ರೀತಿ ಚಿಕ್ಕದಾಗಿದ್ದರೆ 7ನೇ ದಿವಸದಲ್ಲಿ ಈ ರೀತಿಯಾಗಿ ಬೆಳೆಯುತ್ತೆ. 12ನೇ ದಿವಸದಷ್ಟರಲ್ಲಿ ಈ ರೀತಿ ಬೆಳೆದಿರುತ್ತೆ. 14ನೇ ದಿವಸದಲ್ಲಿ ಈ ಥರ ಪ್ರೀ ಓವ್ಯುಲೇಟರಿ ಫಾಲಿಕಲ್, ಡಾಮಿನೆಂಟ್ ಫಾಲಿಕಲ್ ಅಂತ ಈ ರೀತಿ ದೊಡ್ಡದಾಗಿ ಬೆಳೆದಿರುತ್ತೆ. ಈ ಫಾಲಿಕಲ್ ರಪ್ಚರ್ ಆಗಿ ಇದರೊಳಗಡೆ ಇರುವಂಥ ಎಗ್ಗು ಈ ರೀತಿ ಹೊರಗೆ ಬರುತ್ತೆ. ನಮ್ಮ ಸ್ಕ್ಯಾನಿಂಗಲ್ಲಿ ಕಾಣೋದು ಇದು ಡಾಮಿನೆಂಟ್ ಫಾಲಿಕಲ್ ಅಂತ ಹೇಳ್ತೀವಿ. ಇದರೊಳಗಡೆ ನಮಗೆ ಎಗ್ಗು ಸ್ಕ್ಯಾನಿಂಗಲ್ಲಿ ಕಾಣಲ್ಲ. ಇದು ರಪ್ಚರ್ ಆದರೆ, ಅಂದರೆ ಒಡ್ಕೊಂಡ್ರೆ, ಫಾಲಿಕಲ್ ಈ ರೀತಿ ರೌಂಡಾಗಿ ಬೆಳೆದಿದ್ದು ಈ ರೀತಿ ರಪ್ಚರ್ ಆಗಿದ್ದು, ಕೊಲ್ಯಾಪ್ಸ್ ಆಗಿದ್ದು ನಾವು ನೋಡಿದ್ರೆ ಎಗ್ ರಿಲೀಸ್ ಆಗಿರಬಹುದು ಅಂತ ಅಂದ್ಕೊಳ್ತೀವಿ. ಎಗ್ಗು ಸ್ಕ್ಯಾನಿಂಗಲ್ಲಿ ಕಾಣಲ್ಲ, ಎಗ್ ರಿಲೀಸ್ ಆಗಿದ್ದು ನಮಗೆ ಸ್ಕ್ಯಾನಿಂಗಲ್ಲಿ ಕಾಣಲ್ಲ. ಎಗ್ ರಿಲೀಸ್ ಆದಮೇಲೆ ಈ ಫಾಲಿಕಲ್ ಓವರಿನಲ್ಲಿ ಇರೋದು 21ನೇ ದಿವಸದಷ್ಟರಲ್ಲಿ ಕಾರ್ಪಸ್ ಲುಟಿಯಂ ಅಂತ ಆಗುತ್ತೆ. ಇದು ಸ್ಕ್ಯಾನಿಂಗಲ್ಲಿ ಈ ರೀತಿ ಕಾಣುತ್ತೆ. ಈ ಕಾರ್ಪಸ್ ಲುಟಿಯಂ ಅನ್ನೋದು ಪ್ರೊಜೆಸ್ಟ್ರಾನ್ ಅನ್ನೋ ಹಾರ್ಮೋನ್ನ ಉತ್ಪತ್ತಿ ಮಾಡುತ್ತೆ. ಅದು ಪ್ರೆಗ್ನೆನ್ಸಿಗೆ ಸಪೋರ್ಟ್ ಮಾಡುತ್ತೆ. ಈಗ ನಾನು ಆಗಲೇ ಹೇಳಿದೆ, ಸ್ಕ್ಯಾನಿಂಗಲ್ಲಿ ನಮಗೆ ಎಗ್ ಕಾಣಲ್ಲ ಅಂತ. ಎಗ್ಗು ಮೈಕ್ರೋಸ್ಕೋಪಲ್ಲಿ ಮಾತ್ರ ಕಾಣುವಂಥದ್ದು. ಮೈಕ್ರೋಸ್ಕೋಪಲ್ಲಿ ಈ ರೀತಿ ಊಸೈಡ್ ಕ್ಯುಮುಲಸ್ ಕಾಂಪ್ಲೆಕ್ಸ್ ಈ ರೀತಿ ಕಾಣುತ್ತೆ. ಸೊ ಈಗ ನಮಗೆ ಫಾಲಿಕಲ್ ಎಗ್ಸ್ ಇಲ್ಲದೆ ಹೋದರೂ ಪ್ರೆಗ್ನೆನ್ಸಿ ಆಗಲ್ಲ. ಫಾಲಿಕಲ್ ಈ ರೀತಿ ತಿಂಗಳಿಗೆ ಬೆಳೆದೇ ಹೋದರೂ ಪ್ರೆಗ್ನೆನ್ಸಿ ಆಗಲ್ಲ. ಫಾಲಿಕಲ್ ಒಮ್ಮೊಮ್ಮೆ ಬೆಳೆಯುತ್ತೆ, ರಪ್ಚರ್ ಆಗಲ್ಲ. ರಪ್ಚರ್ ಆಗಿ ಎಗ್ ರಿಲೀಸ್ ಆಗಿಲ್ಲ ಅಂದರೂ ಕೂಡ ಪ್ರೆಗ್ನೆನ್ಸಿ ಆಗಲ್ಲ. ಈ ಕಾರ್ಪಸ್ ಲುಟಿಯಮ್ಮಿಂದ ಉತ್ಪತ್ತಿ ಆಗುವಂಥ ಪ್ರೊಜೆಸ್ಟ್ರಾನ್ ಹಾರ್ಮೋನಿನ ಕೊರತೆ ಇದ್ದರೂ ಕೂಡ ಪ್ರೆಗ್ನೆನ್ಸಿ ಆಗೋದಿಲ್ಲ. ಸೊ ಓವ್ಯುಲೇಷನ್ ಆಗೋ ಮುಂಚೆ ಡಾಮಿನೆಂಟ್ ಫಾಲಿಕಲ್ ಈ ರೀತಿ ಬೆಳೆಯುತ್ತೆ. ಸಾಮಾನ್ಯವಾಗಿ ಅದು 18ರಿಂದ 20 mm ಅಷ್ಟು ಮೆಜರ್ಮೆಂಟ್ ಇರುತ್ತೆ. ಇದು ಸ್ಕ್ಯಾನಿಂಗ್ನಲ್ಲಿ ಓವರಿನಲ್ಲಿ ಈ ರೀತಿ ಡಾಮಿನೆಂಟ್ ಫಾಲಿಕಲ್ ಕಾಣುತ್ತೆ. ಈ ಕಪ್ಪು ಭಾಗ ಏನು ಕಾಣಿಸ್ತಿದೆಯೋ ಇದು ಆ್ಯಕ್ಚುಲಿ ಫಾಲಿಕ್ಯುಲರ್ ಫ್ಲೂಯಿಡ್ ಅಂತ ಹೇಳ್ತೀವಿ. ಫಾಲಿಕಲ್ ಒಳಗಡೆ ನೀರಂಶ ಇರುತ್ತೆ, ಅದು ಈ ರೀತಿ ಕಪ್ಪದಾಗ ಕಾಣ್ತಿರೋದು. ಎಗ್ಗು ಬರೀ ಒಂದು ಚುಕ್ಕೆಯಷ್ಟು ಮಾತ್ರ ಇರುತ್ತೆ, ಅದು ಮೈಕ್ರೋಸ್ಕೋಪಲ್ಲಿ ಮಾತ್ರ ಕಾಣುವಂಥದ್ದು. ಇದು ಗರ್ಭಕೋಶದ್ದು ನಾವು ಸ್ಕ್ಯಾನಿಂಗಲ್ಲಿ ನೋಡಿದಾಗ ಓವ್ಯುಲೇಷನ್ ಆಗೋ ಮುಂದೆ ಗರ್ಭಕೋಶದೊಳಗಡೆ ಲೈನಿಂಗು ಎಂಡೋಮೆಟ್ರಿಯಮ್ ಅಂತ ಈ ರೀತಿ 3 ಲೈನ್ ಎಂಡೋಮೆಟ್ರಿಯಮ್ ಅಂತ ಹೇಳ್ತೀವಿ. ಇದು ಎಷ್ಟು ದಪ್ಪ ಇದೆ, ಥಿಕ್ನೆಸ್ ಎಷ್ಟಿದೆ ಅನ್ನೋದನ್ನ ನಾವು ಮೆಜರ್ಮೆಂಟ್ ತಗೊತೀವಿ. 7ರಿಂದ 12 mm ಇದ್ದರೆ ಅದು ಪ್ರೆಗ್ನೆನ್ಸಿ ಆಗೋಕ್ಕೆ ಸೂಕ್ತವಾಗಿದೆ ಅಂತ ಇಂಡಿಕೇಶನ್ ಅದು. ಸೊ ಎಂಡೋಮೆಟ್ರಿಯಮ್ ಕಂಡೀಷನ್ ಕೂಡ ನಾವು ತಿಂಗಳಲ್ಲಿ ಫಾಲಿಕಲ್ ಬೆಳೆಯೋದ್ರ ಜೊತೆಗೆ ಫಾಲಿಕ್ಯುಲರ್ ಸ್ಕ್ಯಾನಲ್ಲಿ ಎಂಡೋಮೆಟ್ರಿಯಮ್ ಕೂಡ ಯಾವ ರೀತಿ ಇಂಪ್ರೂವ್ ಆಗ್ತಿದೆ ಅನ್ನೋದನ್ನು ಅಬ್ಸರ್ವ್ ಮಾಡ್ತೀವಿ. ಎರಡೂ ಕೂಡ ಈ ರೀತಿ ಚೆನ್ನಾಗಿ ಡೆವಲಪ್ ಆಗಿದ್ರೆ ಪ್ರೆಗ್ನೆನ್ಸಿ ಆಗೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಮತ್ತು ನಾನು ಆಗಲೇ ನಿಮ್ಗೆ ಹೇಳಿದೆ, ಓವರಿಯಿಂದ ಎಗ್ಗು ರಿಲೀಸ್ ಆಗುತ್ತೆ ಅಂತ. ಓವರಿಯಿಂದ ಎಗ್ಗು ಹೊರಗೆ ಬಂದಿದ್ದು
ಈ ರೀತಿ ಹೊರಗೆ ಬಂದಿದ್ದು ಈ ರೀತಿ ಇರುತ್ತೆ. ಎಗ್ಗೆ ಮೂವ್ಮೆಂಟ್ ಇರಲ್ಲ. ಸ್ಪರ್ಮ್ಗೆ ಟೈಲ್ ಇರುತ್ತೆ, ಬಾಲ ಇರುತ್ತೆ, ಅದಾಗದೆ ಮೂವ್ ಆಗುತ್ತೆ. ಬಟ್ ಎಗ್ಗೆ ಮೂವ್ಮೆಂಟ್ ಇರಲ್ಲ. ಟ್ಯೂಬಿನ ತುದಿನಲ್ಲಿ ಈ ರೀತಿ ಬೆರಳುಗಳ ಥರ ಇರುತ್ತೆ, ಫಿಂಬ್ರಿಯೆ ಅಂತ ಹೇಳ್ತೀವಿ. ಹೆಲ್ತಿ ಟ್ಯೂಬ್ ಇದ್ರೆ, ಆರೋಗ್ಯಕರವಾದ ಟ್ಯೂಬ್ ಇದ್ರೆ, ಓವರಿಯಿಂದ ಹೊರಗೆ ಬಂದಿದ್ದ ಎಗ್ನ ಈ ಟ್ಯೂಬು ಪಿಕಪ್ ಮಾಡುತ್ತೆ. ಪಿಕಪ್ ಮಾಡಿದ ನಂತರ ಟ್ಯೂಬಿನ ಒಳಗಡೆ ಕೂದಲಿನ ಥರ, ಅಂದರೆ ಮೂಗಲ್ಲಿ ಕೂದಲಿರುತ್ತಲ್ಲ, ಅದೇ ರೀತಿ ಟ್ಯೂಬ್ ಒಳಗೆ ಕೂಡ ಸಿಲಿಯಾ ಅಂತ ಇರುತ್ತೆ. ಅದು ಎಗ್ನ ಟ್ಯೂಬ್ ಒಳಗಡೆಗೆ ಪುಷ್ ಮಾಡ್ತಾ ಹೋಗುತ್ತೆ. ಓವ್ಯುಲೇಷನ್ ಆಗೋ ಹಿಂದೆ ಮುಂದೆ, ಆ ಒಂದು 4-5 ದಿವಸ ಹಿಂದೆ ಮುಂದೆ ಸೇರಿದ್ರೆ ಸರ್ವಿಕ್ಸಲ್ಲಿ ಸ್ಟೋರ್ ಆಗಿರುವಂಥ ಸ್ಪರ್ಮು ಯೂಟ್ರಸ್ ಒಳಗಡೆ ಹೋಗಿ ಈ ರೀತಿ ಟ್ಯೂಬ್ ಒಳಗಡೆ ಬಂದಿರುತ್ತೆ. ನಾನು ಆಗಲೇ ಹೇಳಿದೆ, ಒಂದು ಎಗ್ನ ಫರ್ಟಿಲೈಸ್ ಮಾಡಬೇಕು ಅಂತಂದರೆ 1 ಮಿಲಿಯನ್ ಅಂದರೆ 10 ಲಕ್ಷ ಕ್ವಾಲಿಟಿ ಚೆನ್ನಾಗಿರುವಂಥ ಸ್ಪರ್ಮ್ಸ್ ಬೇಕು ಅಂತ. ಇದು ಯಾಕೆ ಅಂತಂದರೆ ಎಗ್ಗಿನ ಸುತ್ತ ಪದರಗಳಿರುತ್ತೆ. ಈ ಯೆಲ್ಲೋ ಕಲರ್ ಕಾಣ್ತಿರೋ ಪದರನ ಝೋನಾ ಅಂತ ಹೇಳ್ತೀವಿ. ಹೆಲ್ತಿ ಆಗಿರುವಂಥ ಸ್ಪರ್ಮ್ಸು ಎಗ್ ಹತ್ರ ಬಂದಾಗ 10 ಲಕ್ಷ ಸ್ಪರ್ಮ್ಸಿಂದ, ಆಕ್ರೋಸೋಮಿಂದ ಹೊರಗೆ ಬರುವಂಥ ಎನ್ಸೈಮ್ಸು ಈ ಹೊರಗಡೆ ಲೇಯರ್ ಝೋನಾನ ಕರಗಿಸುತ್ತೆ. ಅದು ಕರಗಿಸಿದ ಮೇಲೆ ಅದರಲ್ಲಿ ಒಂದು ಸ್ಪರ್ಮು ಎಗ್ ಒಳಗಡೆ ಬರುತ್ತೆ. ಸ್ಪರ್ಮ್ ಒಳಗಡೆ ಬರುತ್ತೆ ಅನ್ನೋದಕ್ಕಿಂತ ಸ್ಪರ್ಮ್ದು ನ್ಯೂಕ್ಲಿಯಸ್ ಇರುತ್ತಲ್ಲ, ಅದು ಎಗ್ ಒಳಗಡೆ ಬರುತ್ತೆ. ಎಗ್ ಒಳಗಡೆ ಬಂದು ಸ್ಪರ್ಮ್ ನ್ಯೂಕ್ಲಿಯಸ್ಸು ಎಗ್ ನ್ಯೂಕ್ಲಿಯಸ್ಸು ಎರಡು ಒಂದಾಗಿ ಝೈಗೋಟ್ ನ್ಯೂಕ್ಲಿಯಸ್ ಅಂತ ಆಗುತ್ತೆ. ಸೊ ಎಗ್ಗಿಂದ ಬಂದಂಥ ವಂಶವಾಹಿಗಳು, ಸ್ಪರ್ಮಿಂದ ಬಂದಂಥ ವಂಶವಾಹಿಗಳು ಎರಡು ಒಂದಾಗಿ ಝೈಗೋಟ್ ಒಳಗಡೆ ನ್ಯೂಕ್ಲಿಯಸ್ ಅಂತ ಆಗಿ ಮಗುವುದು ನ್ಯೂಕ್ಲಿಯಸ್ ಆಗುತ್ತೆ. ಸೊ ಈ ಇದನ್ನ ಝೈಗೋಟ್ ಅಂತೀವಿ. ಮೊದಲನೇ ದಿವಸದಲ್ಲಿ ಮತ್ತೆ ನಂತರ ಅದು ಬೆಳೀತಾ ಹೋದಂಗೆಲ್ಲ 2ನೇ ದಿವಸಕ್ಕೆ ಈ ರೀತಿ ಬೆಳೆಯುತ್ತೆ, 3ನೇ ದಿವಸಕ್ಕೆ ಈ ರೀತಿ ಬೆಳೆಯುತ್ತೆ, 4ನೇ ದಿವಸಕ್ಕೆ ಈ ರೀತಿ ಬೆಳೆಯುತ್ತೆ. ಇದನ್ನ ಎಂಬ್ರಿಯೋ ಅಂತೀವಿ. ಎಂಬ್ರಿಯೋ ಆಗಿದ್ದು ಯೂಟ್ರಸ್ ಒಳಗಡೆ ಬರಬೇಕು. ಯೂಟ್ರಸ್ ಒಳಗಡೆ ಬಂದಾಗ ಎಂಬ್ರಿಯೋ ಚೆನ್ನಾಗಿರಬೇಕು. ಯೂಟ್ರಸ್ ಒಳಗಡೆ ಲೈನಿಂಗ್ ಎಂಡೋಮೆಟ್ರಿಯಂ ಚೆನ್ನಾಗಿರಬೇಕು. ಯೂಟ್ರಸ್ ಒಳಗಡೆ ವಾತಾವರಣ, ಯೂಟ್ರೈನ್ ಕ್ಯಾವಿಟಿ ಚೆನ್ನಾಗಿರಬೇಕು. ಆವಾಗ ಪ್ರೆಗ್ನೆನ್ಸಿ ಆಗುತ್ತೆ. ಮತ್ತು ನಮ್ಮ ದೇಹ ಮಗು ಬೆಳವಣಿಗೆ ಆಗೋಕ್ಕೆ ಸಪೋರ್ಟ್ ಮಾಡಬೇಕು. ಆವಾಗ ಪ್ರೆಗ್ನೆನ್ಸಿ ಆಗಿದ್ದು ಚೆನ್ನಾಗಾಗುತ್ತೆ. ಸೊ ಎಂಬ್ರಿಯೋ, ಈಗ ಇದು ಎಂಬ್ರಿಯೋ, ಇದು ಎಂಡೋಮೆಟ್ರಿಯಂ. ಸೊ ಎಂಬ್ರಿಯೋ ಈಗ ಎಂಡೋಮೆಟ್ರಿಯಂ ಹತ್ರ ಬಂತು. ಎಂಬ್ರಿಯೋ ತನ್ನ ಹೊರಗಡೆ ಲೇಯರಿಂದ ಹೊರಗಡೆ ಬರಬೇಕು, ಹ್ಯಾಚ್ ಆಗಿ ಹೊರಗಡೆ ಬರಬೇಕು. ಬಂದ ಮೇಲೆ ಅದು ಎಂಡೋಮೆಟ್ರಿಯಂ ಹತ್ರಕ್ಕೆ ಬರಬೇಕು. ಎಂಡೋಮೆಟ್ರಿಯಂ ಹತ್ರಕ್ಕೆ ಬಂದ ಮೇಲೆ ಅದನ್ನು ಅಂಟ್ಕೊಬೇಕು, ಅಡೇಷನ್ ಅಂತ ಹೇಳ್ತೀವಿ. ನಂತರ ಅದು ಎಂಡೋಮೆಟ್ರಿಯಂನ ಹೊಕ್ಕಿ ಇನ್ವೇಷನ್ ಅಂತ ಹೇಳ್ತೀವಿ. ಬೇರುಗಳ ಥರ ಬೇರೂರಿ ಎಂಬ್ರಿಯೋ ಆಗಿರೋದು ಎಂಡೋಮೆಟ್ರಿಯಂ ಒಳಗಡೆ ಬೇರೂರಿ ಒಳಗಡೆ ಹೋಗಬೇಕು. ಇದೆಲ್ಲ ಪ್ರೋಸೆಸ್ಸು ಚೆನ್ನಾಗಾದರೆ ಪ್ರೆಗ್ನೆನ್ಸಿ ಆಗುತ್ತೆ. ಸೊ ಏನೋ ಎಂಬ್ರಿಯೋ ಒಳಗೋಯ್ತು ಪ್ರೆಗ್ನೆನ್ಸಿ ಆಗ್ಬಿಡುತ್ತೆ ಅನ್ನೋದು ಅದು ಅಷ್ಟು ಸುಲಭವಾದ ವಿಚಾರ ಅಲ್ಲ. ಆಗಿದ್ರೆ ಅದು ಸುಲಭ, ಆಗಿಲ್ಲ ಅಂದಾಗ ಇಲ್ಲೇ ನಿಮ್ಮ ಚಿತ್ರದಲ್ಲಿ ಕಾಣಂಗೆ ಎಷ್ಟೊಂದು ಮೆಕ್ಯಾನಿಸಮ್ ಇದೆ ಅಲ್ಲಿ. ಎಂಡೋಮೆಟ್ರಿಯಂಗೆ ಎಂಬ್ರಿಯೋ ಅಂಟ್ಕೊಂಡು ಭ್ರೂಣ ಆಗಿ ಮಗು ಆಗಿ ಬೆಳೆಯೋದು ತುಂಬ ಕಾಂಪ್ಲಿಕೇಟೆಡ್ ಪ್ರೋಸೆಸ್ ಇದೆ. ಅದರಿಂದ ಎಂಬ್ರಿಯೋ ಚೆನ್ನಾಗಿರಬೇಕು, ಎಂಡೋಮೆಟ್ರಿಯಂ ಚೆನ್ನಾಗಿರಬೇಕು, ಯೂಟ್ರೈನ್ ಕ್ಯಾವಿಟಿ ಚೆನ್ನಾಗಿರಬೇಕು. ಪ್ರೆಗ್ನೆನ್ಸಿ ಆಗಿ ಅದು ಮುಂದಕ್ಕೆ ಬೆಳೆಯೋದಕ್ಕೆ ನಮ್ಮ ದೇಹ ಭ್ರೂಣನ ಹೊಂದಿಸ್ಕೊಬೇಕು. ಮತ್ತು ನಮ್ಮ ರಕ್ತದಲ್ಲಿ ಪ್ರೆಗ್ನೆನ್ಸಿ ಆಗೋಕ್ಕೆ ಸಂಬಂಧಪಟ್ಟಂಗೆ ಯಾವುದೇ ರೀತಿಯಾದ ತೊಂದರೆ ಇರಬಾರ್ದು. ನಮಗೆ ಆಗಲೇ ಇಷ್ಟೊತ್ತು ಹೇಳಿದ್ರಲ್ಲಿ ನಮಗೆ ಎಗ್ಗು ಸ್ಕ್ಯಾನಿಂಗಲ್ಲಿ ಕಾಣಲ್ಲ, ಟ್ಯೂಬ್ ಕಾಣಲ್ಲ, ಎಗ್ಗು ಟ್ಯೂಬ್ ಒಳಗಡೆ ಹೋಗಿದ್ದು ಸ್ಕ್ಯಾನಿಂಗಲ್ಲಿ ಕಾಣಲ್ಲ, ಸ್ಪರ್ಮು ಸ್ಕ್ಯಾನಿಂಗಲ್ಲಿ ಕಾಣಲ್ಲ. ಎಗ್ಗು, ಸ್ಪರ್ಮು, ಎಂಬ್ರಿಯೋ ಇವೆಲ್ಲ ಕೂಡ ನಮಗೆ ಮೈಕ್ರೋಸ್ಕೋಪಲ್ಲಿ ಮಾತ್ರ ಕಾಣುವಂಥದ್ದು. ಸೊ ಅದರಿಂದ ಈಗ ಪ್ರೆಗ್ನೆನ್ಸಿಗೆ ಅಂತ ಸುಮಾರು ವರ್ಷಗಳು ಟ್ರೈ ಮಾಡಿ ಆಗಿಲ್ಲ ಅಂತ ಆದಾಗ ನಮ್ಗೆ ಎಕ್ಸಾಕ್ಟಾಗಿ ಯಾವ ರೀಸನ್ನಿಂದ ಪ್ರೆಗ್ನೆನ್ಸಿ ಆಗಿಲ್ಲ ಅನ್ನೋದು ಕಂಡುಹಿಡಿಯೋದು ಕಷ್ಟ. ಬಟ್ ಯಾವ್ಯಾವ್ದ್ರಲ್ಲಿ ತೊಂದರೆ ಇರ್ಬೋದು ಅನ್ನೋದು ಸ್ಟೆಪ್ ಬೈ ಸ್ಟೆಪ್ ನಾವು ತಿಳ್ಕೊಳಕ್ಕೆ ಪ್ರಯತ್ನ ಪಡ್ಬೋದು. ಬಟ್ ಸುಮಾರು ಸಲ ನಾವು ಎಕ್ಸಾಕ್ಟ್ ರೀಸನ್ನ ಹೇಳೋದಕ್ಕಾಗಲ್ಲ. ಸೊ ಆ ರೀತಿ ಹೇಳೋಕ್ಕಾಗಿಲ್ಲ ಅಂತಂದಾಗ ನಾವು ಸ್ಟೆಪ್ ಬೈ ಸ್ಟೆಪ್ ನೆಕ್ಸ್ಟ್ ಟ್ರೀಟ್ಮೆಂಟ್ಗೆ ಹೋಗೋದ್ರಿಂದ ಪ್ರೆಗ್ನೆನ್ಸಿ ಆಗೋ ಚಾನ್ಸ್ ಹೆಚ್ಚಿರುತ್ತೆ. ಏನಕ್ಕಾಗಿಲ್ಲ ಅಂತ ವೇಟ್ ಮಾಡಿಕೊಂಡು ಕುತ್ಕೊಳಕ್ಕಾಗಲ್ಲ. ಸ್ಟೆಪ್ ಬೈ ಸ್ಟೆಪ್ ನೆಕ್ಸ್ಟ್ ಟ್ರೀಟ್ಮೆಂಟ್ಗೆ ಹೋಗಬೇಕಾಗುತ್ತೆ. ಈಗ ನಾನು ಸ್ಕ್ಯಾನಿಂಗಲ್ಲಿ ಮೊಟ್ಟೆ ಕಾಣಲ್ಲ ಅಂತ ಸುಮಾರು ಸರಿ ಹೇಳಿದೆ. ಆಗ ಪೇಷಂಟ್ಗೆ ಡೌಟ್ ಆಗ್ಬೋದು, ನಮ್ಗೆ ಬೇರೆ ಕಡೆ ಸ್ಕ್ಯಾನಿಂಗ್ ಮಾಡ್ತಿದ್ರು, ಅಲ್ಲೆಲ್ಲ ಹೇಳ್ತಿದ್ರು ನಿಮಗೆ 2 ಮೊಟ್ಟೆ ಬೆಳೆದಿತ್ತು, 3 ಮೊಟ್ಟೆ ಬೆಳೆದಿತ್ತು, ಮೊಟ್ಟೆ ಒಡ್ಕೊಂತು ಅಂತೆಲ್ಲ ಹೇಳ್ತಿದ್ರು, ಅದು ಹೆಂಗೆ ಮತ್ತೆ ಅಂತ.
ಬಟ್ ಸಾಮಾನ್ಯವಾಗಿ ಆಡ್ ಭಾಷೆಯಲ್ಲಿ ನಾವು ಸ್ಕ್ಯಾನಿಂಗಲ್ಲಿ ಕಾಣೋ ಫಾಲಿಕಲ್ನ ಪೇಷಂಟ್ಗೆ ಸುಲಭವಾಗಿ ಅರ್ಥ ಆಗಲಿ ಅಂತ ಅಂದ್ಬಿಟ್ಟು ಮೊಟ್ಟೆ ಬೆಳೀತಿತ್ತು, ಮೊಟ್ಟೆ ಒಡ್ಕೊಂತು ಅಂತ ಹೇಳ್ತೀವಿ. ಬಟ್ ಆ್ಯಕ್ಚುಲಿ ಅದು ಮೊಟ್ಟೆ ಅಲ್ಲ, ಅದು ಫಾಲಿಕಲ್. ಇದು ನೀವು ಅರ್ಥ ಮಾಡ್ಕೊಬೇಕು.